ನರೇಂದ್ರ ಸ್ವಾಮಿ ಅವರ ಪ್ರಶ್ನೆಗೆ ಉತ್ತರವನ್ನು ಮಂಡಿಸಿದ್ದೇವೆ. ಸನ್ಮಾನ್ಯ ಅಧ್ಯಕ್ಷರೇ, ಮಾನ್ಯ ಸಚಿವರು ವಿವರವಾಗಿ ಉತ್ತರವನ್ನು ರಾಜ್ಯವ್ಯಾಪಿ ಪ್ರವಾಸಿ ತಾಣಗಳ ಅಭಿವೃದ್ಧಿ ಮತ್ತು ಪ್ರವಾಸೋದ್ಯಮ ಇಲಾಖೆಯ ಕಾರ್ಯಕ್ರಮಗಳ ಬಗ್ಗೆ ಮುನ್ನೋಟವನ್ನು ಸವಿವರವಾಗಿ ನೀಡಿದ್ದಾರೆ. ಆದರೆ ನನ್ನ ಬೇಡಿಕೆ, ನಮ್ಮಲ್ಲಿ ಒಂದು ಪ್ರಖ್ಯಾತಿಯಾದಂಥ ಜಲಪಾತ, ಗಗನಚುಕ್ಕಿ ಜಲಪಾತ ಇದೆ, ಅದು ಮತ್ತು ಬಸವನ ಬೆಟ್ಟ, ಮುತ್ತತ್ತಿ ಕ್ಷೇತ್ರ, ಡಾಕ್ಟರ್ ರಾಜ್ಕುಮಾರ್ ಅವರ ಒಂದು ಪೂಜೆಯನ್ನು ಕೈಗೊಳ್ತಿದ್ದಂಥ ಸ್ಥಳ. ಅಲ್ಲಿ ನಮಗೆ ಭೀಮೇಶ್ವರಿಯಲ್ಲಿ ಸಾಕಷ್ಟು ಜಲಕ್ರೀಡೆಯನ್ನು ಮೊದಲು ಹಿಂದೆ ಮಾಡ್ತಿದ್ರು. ಮಶೀರ್ ಮೀನನ್ನು ತಳಿಯನ್ನು ಅಲ್ಲಿ ಅಭಿವೃದ್ಧಿಪಡಿಸ್ತಕ್ಕಂಥ ಕೇಂದ್ರ ಆಗಿತ್ತು. ವಿದೇಶಿ ಪ್ರವಾಸಿಗರು ಬಂದು ಹೋಗ್ತಾ ಇದ್ದಂಥ ಸ್ಥಳವನ್ನು ಇವತ್ತು ಯಾವುದೇ ರೀತಿಯ ಒಂದು ಕಾರ್ಯಚಟುವಟಿಕೆ ಇಲ್ಲದೇ ಸ್ಥಗಿತಗೊಳಿಸಲಾಗಿದೆ. ನಾನು ಆ ಕಾರಣಕ್ಕೋಸ್ಕರ ಇವೆಲ್ಲ ವಿಶೇಷವಾದಂಥದ್ದು. ಬಸವನ ಬೆಟ್ಟ ನಿಮ್ಮ ನಂದಿ ಬೆಟ್ಟಕ್ಕಿಂತ ವಿಶೇಷವಾಗಿರ್ತಕ್ಕಂಥ ಒಂದು ಸ್ಥಳ ಆಗಿರೋದ್ರಿಂದ ಇಂಥ ಸ್ಥಳಗಳನ್ನ ಗುರುತಿಸಿ ಬೆಂಗಳೂರಿಂದ ಕೇವಲ 80 ಕಿಲೋಮೀಟರ್ ದೂರದಲ್ಲಿ ಬರ್ತದೆ. ಆ ಒಂದು ನಮ್ಮ ಭಾಗದ ತಲಕಾಡು, ಗಗನಚುಕ್ಕಿ, ನಮ್ಮ ಬಂಡೀಪುರ ಎಲ್ಲದಕ್ಕೂ ಹೋಗೋದಕ್ಕೆ ನಿಮಗೆ ಒಂದು ರೂಟ್ ಮ್ಯಾಪು, ಹೈವೇ ಕನೆಕ್ಟಿವಿಟಿ ಎಲ್ಲವೂ ಇರೋದ್ರಿಂದ ಬರೀ ಆ ಪ್ರವಾಸಿ ತಾಣಗಳ ಅಭಿವೃದ್ಧಿಗೆ ನೀವು ಕ್ರಮ ವಹಿಸಿದ್ರೆ ಹೆಚ್ಚು ಒಂದು ನಮ್ಮ ರಾಜ್ಯದಲ್ಲಿ ಪ್ರವಾಸಿ ತಾಣಗಳ ಅಭಿವೃದ್ಧಿಗೆ ಅವಕಾಶ ಆಗುತ್ತೆ. ನನ್ನ ಮನವಿಯನ್ನು ಮನಸಿ ಮುಂದಿನ ದಿನಗಳಲ್ಲಾದರೂ ಈ ಯೋಜನೆಗಳನ್ನ ಕೈಗೆತ್ತಿಕೊಳ್ಬೇಕು ಅನ್ನುವಂಥ ಮನವಿಯನ್ನು ಮಾಡ್ತೇನೆ. ಸನ್ಮಾನ್ಯ ಅಧ್ಯಕ್ಷರೇ, ನರೇಂದ್ರ ಸ್ವಾಮಿಯವರ ಕಳಕಳಿಯನ್ನು ಅರ್ಥ ಮಾಡ್ಕೋತೀವಿ. ಅವರ ಕ್ಷೇತ್ರದಲ್ಲಿ ಬರ್ತಕ್ಕಂಥ ಆ ಬೆಟ್ಟವನ್ನು ಅಭಿವೃದ್ಧಿ ಮಾಡೋದ್ರ ಸಲುವಾಗಿ ಅವರೇನು ಸಲಹೆ ಮಾಡ್ತಾ ಇದ್ದಾರೆ, ನಮ್ಮ ಇಲಾಖೆ ಇನ್ನೂ ಅದಕ್ಕೆ ಅಷ್ಟು ಗಂಭೀರತೆಯನ್ನು ಒತ್ತು ಕೊಟ್ಟಿಲ್ಲ. ನಿಜ, ನಾವೀಗ ನೂತನವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ರೂಪಿಸುವಾಗ ಅದರ ಅಭಿವೃದ್ಧಿ ಬಗ್ಗೆ ಯೋಜನೆಯನ್ನು ಸಿದ್ಧ ಮಾಡ್ಕೋತೀವಿ. ನಾನು ತಮ್ಮ ಹತ್ರನೂ ಸಹಿತ ಆ ವಿಚಾರವಾಗಿ ಮಾತನಾಡ್ತೀನಿ. ಅಧ್ಯಕ್ಷರೇ, ಮಾನ್ಯ ಸಚಿವರಲ್ಲಿ ಮನವಿ, ಗಗನಚುಕ್ಕಿ ಪ್ರವಾಸಿ ತಾಣ ಅಲ್ಲಿ ಶಿವನ ಸಮುದ್ರದ ಐಡಲ್ ಪ್ರಾಜೆಕ್ಟು ಪ್ರಥಮವಾಗಿ ನಮ್ಮ ಏಷ್ಯಾದಲ್ಲೇ ಪ್ರಥಮ ಬಾರಿಗೆ ವಿದ್ಯುತ್ ಉತ್ಪಾದನಾ ಕೇಂದ್ರ ಆದದ್ದು. ಅಲ್ಲಿ ಭೂ ಅಕ್ರಮಗಳು ತುಂಬ ಅವ್ಯಾತವಾಗಿ ನಡೆದುಬಿಟ್ಟಿದೆ. ಯಾವ ರೆಕಾರ್ಡು ಒಂದಕ್ಕೊಂದು ಕೂಡ ತಾಳೆ ಆಗ್ತಾ ಇಲ್ಲ. ಅದನ್ನು ತನಿಖೆನಲ್ಲೂ ಇದೆ. ನಾನು ಇವಾಗ ಮನವಿ ಮಾಡೋದೇನಂತಾರೆ, ಆ ಪ್ರವಾಸಿ ತಾಣದ ಸುತ್ತ ಸರ್ಕಾರ ಪ್ರವಾಸಿ ತಾಣ ಅಭಿವೃದ್ಧಿಗೋಸ್ಕರ ಹಲವಾರು ಜಮೀನುಗಳನ್ನು ನಿಯಮಾವಳಿ ಪ್ರಕಾರ ಇಲ್ಲ ಹಿಂಪಡ್ಕೊಳ್ಳಿ, ಇಲ್ಲ ಅಂತಂದರೆ ಲ್ಯಾಂಡ್ ಅಕ್ವಿಷನ್ನಾರು ಮಾಡಿ ಆ ಪ್ರದೇಶದ ಅಭಿವೃದ್ಧಿಗೆ ಅವಕಾಶ ಮಾಡಿ. ಯಾಕೆಂದರೆ ಅಲ್ಲಿ ಏನು ಅಭಿವೃದ್ಧಿ ಮಾಡೋಕ್ಕೆ ಇವತ್ತು ನಮಗೆ ಜಾಗದ ಲಭ್ಯತೆ ಸಿಗ್ತಾ ಇಲ್ಲ. ಇದನ್ನು ಪರಿಗಣನೆ ತೆಗೆದುಕೊಳ್ಬೇಕು ಸಚಿವರು ಅನ್ನೋದು ಮನವಿ ಮಾಡ್ತೀವಿ. ಓಕೆ ಅಧ್ಯಕ್ಷರೇ, ಆ ಗಗನಚುಕ್ಕಿ ಪ್ರದೇಶವನ್ನು ವೀಕ್ಷಣೆ ಮಾಡೋದಕ್ಕೆ ಹಾಗೂ ಅಲ್ಲಿ ಏನು ಕಾರ್ಯಕ್ರಮಗಳನ್ನು ರೂಪಿಸ್ಬೋದು ಅನ್ನೋದನ್ನು ವಿವರವಾಗಿ ನೋಡಿ ವರದಿ ಕೊಡುವಂತೆ ನಮ್ಮ ನಿರ್ದೇಶಕರಿಗೆ ಸೂಚನೆ ಕೊಡ್ತೀನಿ. ಆ ವರದಿ ಬಂದ ಮೇಲೆ ನಾನು ನೀವು ಕೂತು ಮಾತಾಡೋಣ, ಏನು ಕಾರ್ಯಕ್ರಮ ರೂಪಿಸೋಣ ಅಂತ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.